ಮೇಷರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ. 2026 ಏಪ್ರಿಲ್ ತಿಂಗಳಿನ ಮೇಷರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ, ಹಾಗೆಯೇ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ. ಇನ್ನು ಸೂರ್ಯ ಏಪ್ರಿಲ್ 14ನೇ ತಾರೀಕಿನ ತನಕ ಮೀನರಾಶಿಯಲ್ಲಿ ಸಂಚಾರ, ನಂತರ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಕುಜ ಏಪ್ರಿಲ್ 2ನೇ ತಾರೀಕಿನ ನಂತರ ಅವರು ಕೂಡ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಬುಧ ಏಪ್ರಿಲ್ 11ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಇನ್ನು ಶುಕ್ರ ಏಪ್ರಿಲ್ 19ನೇ ತಾರೀಕು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ ಈ ಮೇಷರಾಶಿಯವರಿಗೆ ಮುಖ್ಯವಾಗಿ ನೋಡಿ, ಈ ಮಾರ್ಚ್ ತಿಂಗಳಿನಲ್ಲಿ ಲಾಭಸ್ಥಾನದಲ್ಲಿ ಗ್ರಹಗಳ ಸಂಚಾರ ನಡೀತು. 11ನೇ ಮನೆಯಲ್ಲಿ ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಒಂದು ಕುಜ ಮತ್ತು ಸೂರ್ಯನು ಕೂಡ, ಹಾಗೆಯೇ ಬುಧನು ಕೂಡ ರಾಹುವಿನ ಒಟ್ಟಿಗೆ ಸಂಚಾರವನ್ನು ಮಾಡಿದ್ರು. ಆದರೆ ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ವ್ಯಯಸ್ಥಾನಕ್ಕೆ ಅಂದರೆ 12ನೇ ಮನೆಗೆ ಪ್ರವೇಶವನ್ನು ಮಾಡಿದ್ರು. ಇಲ್ಲಿಂದ ನೋಡಿ, ಪಂಚಮಾಧಿಪತಿ ಯಾವಾಗ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರೋ ಶನಿಯ ಒಟ್ಟಿಗೆ, ಇಲ್ಲಿಂದ ಸ್ವಲ್ಪ ನಿಮಗೆ ಆದಷ್ಟು ಟೆನ್ಷನ್ಸ್, ಒತ್ತಡಗಳನ್ನು ಜಾಸ್ತಿ ನೀವು ನೋಡ್ತಾ ಬರ್ತಾ ಇದ್ದೀರಾ. ಉದ್ಯೋಗದ ವಿಚಾರದಲ್ಲಿ ಉದ್ಯೋಗ ಹೋಗ್ಬಿಡುತ್ತೇನೋ, ಉದ್ಯೋಗ ಕಳ್ಕೊಂಡ್ಬಿಡ್ತೀನೇನೋ, ಈ ತರಹದ ಯೋಚನೆ ಜಾಸ್ತಿ. ಹಾಗೆಯೇ ಈ ಒಂದು ಸಂತಾನದ ಒಂದು ವಿಚಾರದಲ್ಲಿ ಸಾಕಷ್ಟು ಯೋಚನೆ ಮಾಡ್ತಾ ಬರ್ತಾ ಇದ್ದೀರಾ. ಆಲ್ರೆಡಿ ನಿಮಗೆ ಸಾಡೆ ಸಾತಿ ಶನಿ ನಡೀತಾ ಇದೆ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನಡೀತಾ ಇದೆ. ಈ ಶನಿಯ ಒಟ್ಟಿಗೆ ಮತ್ತೆ ಸೂರ್ಯ ಮಾರ್ಚ್ 15ಕ್ಕೆ ವ್ಯಯಸ್ಥಾನಕ್ಕೆ ಬಂದರು. ಇಲ್ಲಿಂದ ಮತ್ತೆ ಸ್ವಲ್ಪ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತಾ ಇದೆ. ಏನೋ ಒಂದು ತಿಳಿಯದ ನೋವಾಗ್ತಕ್ಕಂಥದ್ದು, ಒತ್ತಡಗಳನ್ನು ಜಾಸ್ತಿ ಅನುಭವಿಸ್ತಾ ಇರ್ತಕ್ಕಂಥದ್ದು, ನಿದ್ರಾಹೀನತೆ, ಮತ್ತು ಸ್ವಲ್ಪ ಮೈಗ್ರೇನ್ ತಲೆನೋವು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು, ಉದ್ಯೋಗದ ವಿಚಾರದಲ್ಲೇ ಸ್ವಲ್ಪ ಒಂದು ಗೊಂದಲ ವಾತಾವರಣ, ಮತ್ತು ಆಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್, ಯಾವುದಾದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡಿ ಹಣದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಮುಖ್ಯವಾಗಿ ಈ ಏಪ್ರಿಲ್ 2ನೇ ತಾರೀಕು ಕುಜನು ಕೂಡ, ನಿಮ್ಮ ಜನ್ಮರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಕೂಡ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ, ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಂದರೆ 12ನೇ ಮನೆಯಲ್ಲಿ ಶನಿಯ ಒಟ್ಟಿಗೆ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, ಈ ಏಪ್ರಿಲ್ 2ನೇ ತಾರೀಕಿನಿಂದ ತುಂಬ ಕೆಲಸ ಮಾಡಿದ್ರೆ ಸುಸ್ತಾಗ್ತೀರ. ಯಾರೇ ಆಗಲಿ, ಒಬ್ಬ ಮನುಷ್ಯ ತುಂಬ ಕೆಲಸ ಮಾಡಿದ್ರೆ ಬೇಗ ಸುಸ್ತಾಗ್ಬಿಡ್ತೀವಿ. ಆದರೆ ಏನು ಕೆಲಸ ಮಾಡ್ದಂಗೆ ಸುಸ್ತಾಗ್ತಕ್ಕಂತಹ ಸಾಧ್ಯತೆ ಈಗ ಇನ್ನು ಮುಂದಕ್ಕೆ ಬರ್ತಾ ಇರುತ್ತೆ. ಏನು ಕೆಲಸ ಮಾಡ್ದಂಗೆ ಸುಸ್ತಾಗೋದು, ಮಸಲ್ಸ್ ಸ್ವಲ್ಪ ತೋಳು ನೋವು ಬರ್ತಕ್ಕಂಥದ್ದು, ದಣಿವು ಆಗ್ತಕ್ಕಂಥದ್ದು, ಹಾಗೆಯೇ ಸ್ವಲ್ಪ ನಿದ್ರಾಹೀನತೆ ಜಾಸ್ತಿ ಆಗ್ತಕ್ಕಂಥದ್ದು, ಆಮೇಲೆ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಖರ್ಚುಗಳು ಜಾಸ್ತಿ, ಎಷ್ಟು ಖರ್ಚು ಅಂದರೆ ತುಂಬ ಖರ್ಚುಗಳು ಜಾಸ್ತಿ ಬರ್ತಾನೆ ಇದೆ ನಿಮಗೆ. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೋ, ಸಂತಾನದ ಒಂದು ವಿಚಾರದಲ್ಲೋ, ಅಥವಾ ಏನೋ ಒಂದು ಸೈಟ್ ತೊಗೊಂಡಿದ್ದೀರಾ, ವಾಹನ ತೊಗೊಂಡಿದ್ದೀರಾ, ಅಥವಾ ಅದಕ್ಕೆ ಒಂದು ಖರ್ಚುಗಳು, ಅಥವಾ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು, ಈ ತರಹದ ಒಂದು ಖರ್ಚುಗಳು ಜಾಸ್ತಿ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆದರೆ ಈ ತರಹದ ಗ್ರಹಸ್ಥಿತಿ ಇದ್ರೂ ಕೂಡ ಜನ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಶುಕ್ರನಿಂದ ಸ್ವಲ್ಪ ಈ ಕಷ್ಟಗಳಿಂದ, ಈ ಒಂದು ಟೆನ್ಷನ್, ಒತ್ತಡಗಳಿಂದ ಸ್ವಲ್ಪ ಹೊರಗಡೆ ಬರ್ತಾ ಇರ್ತೀರಾ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಂದು 4 ರೂಪಾಯಿ ಬರ್ತಾ ಇರುತ್ತೆ. ಖರ್ಚಾದರೂ ಪರವಾಗಿಲ್ಲ, ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಅಂತೂ ಇರುತ್ತೆ. ಸ್ವಲ್ಪ ಪ್ಲೆಸೆಂಟಾಗಿ ನಿಮಗೆ ಶುಕ್ರನ ಒಂದು ಸ್ಥಿತಿ ತುಂಬ ಚೆನ್ನಾಗಿದೆ. ಈ ತಿಂಗಳು ಪೂರ್ತಿ ಕೂಡ ಶುಕ್ರನ ಉಪಸ್ಥಿತಿ ತುಂಬ ಅದ್ಭುತವಾಗಿರುತ್ತೆ. ಆರ್ಥಿಕ ವಿಚಾರದಲ್ಲಿ ತೊಂದರೆ ಇರೋದಿಲ್ಲ. ಒಳ್ಳೆ ಊಟ ಮಾಡ್ತೀರಾ, ಮತ್ತು ಆಮೇಲೆ ನೀವು ಅಂದ್ಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ತ್ವರಿತಗತಿಯಲ್ಲಿ ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ. ಸೊ ನಿಮ್ಮ ಮೇಲೆ ಯಾರೆಲ್ಲ ವರ್ಕ್ ಕೊಟ್ಟರು ಕೂಡ, ಯಾವುದೇ ಕೆಲಸ ಕೊಟ್ಟರು ಪೂರ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ ಅಂತಲೇ ಹೇಳಬಹುದು. ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯ ಜನ್ಮರಾಶಿಗೆ ಬರ್ತಾರೆ. ಪಂಚಮಾಧಿಪತಿ ಜನ್ಮರಾಶಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಸೂರ್ಯನ ಸ್ಥಿತಿ ತುಂಬ ಒಳ್ಳೆಯದು. ಆದರೆ ಸೂರ್ಯ ಸ್ವಲ್ಪ ಫೈರಿ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ಈಗೋ, ಸ್ವಲ್ಪ ಅಹಂಕಾರಪೂರಿತವಾಗಿ ವರ್ತನೆ ಮಾಡ್ತಕ್ಕಂಥದ್ದು, ಈ ಥರ ಒಂದು ಬದಲಾವಣೆಗಳನ್ನು ನೋಡ್ತೀರಾ. ಏಪ್ರಿಲ್ 14ನೇ ತಾರೀಕಿನ ತನಕ ಏನಾದರೂ ಒಂದು ತೊಂದರೆ ತಾಪತ್ರೆಗಳು, ಕೆಲಸದ ವಿಚಾರದಲ್ಲೋ ಅಥವಾ ಟೆನ್ಷನ್, ಒತ್ತಡಗಳು ಈ ಥರ ಇರುತ್ತೆ. ಬಟ್ ಏಪ್ರಿಲ್ 14ನೇ ತಾರೀಕಿನ ನಂತರ ಸ್ವಲ್ಪ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ.
ಯೋಚನೆಗಳು ಅನಾವಶ್ಯಕವಾಗಿರ್ತಕ್ಕಂತಹ ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಜನ್ಮರಾಶಿಗೆ ಬರ್ತಾ ಇರೋದ್ರಿಂದ ಸ್ವಲ್ಪ ನಿರ್ಧಾರ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸ, ಒಂದು ವಿಚಾರದಲ್ಲಿ ನಿರ್ಧಾರ ತಗೊಳ್ಬೇಕಾದ್ರೆ ಸ್ವಲ್ಪ ನಿಮ್ಮ ಪತಿ ಅಥವಾ ಪತ್ನಿಯನ್ನು ಕೇಳಿಬಿಟ್ಟು ತಗೊಳೋದು ತುಂಬ ಉತ್ತಮ. ಸೂರ್ಯನ ಉಪಸ್ಥಿತಿ ಏಪ್ರಿಲ್ 14ನೇ ತಾರೀಕಿನ ನಂತರ ಪರವಾಗಿಲ್ಲ. ಅಂತಹ ಒಂದು ನಿಮಗೆ ನೆಗೆಟಿವ್ ಇನ್ಫ್ಲುಯೆನ್ಸ್ ಅಂತೂ ಇರೋದಿಲ್ಲ. ಹಣಕಾಸಿನ ವಿಚಾರದಲ್ಲಂತೂ ತೊಂದರೆ ಇರೋದಿಲ್ಲ. ಇನ್ನು ತೃತೀಯ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರ, ಗುರು ಅಂದ್ರೇ ಎಕ್ಸ್ಪ್ಯಾನ್ಷನ್ ಪ್ಲಾನೆಟ್. ಅವ್ರು ಯಾವ ಸ್ಥಾನದಲ್ಲಿ ಇರ್ತಾರೋ ಅದನ್ನು ವಿಸ್ತರಣೆ ಮಾಡ್ಕೊತಾ ಹೋಗ್ತಾರೆ. ಆ ವಿಷಯಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರ. ಯಾರು ಕೂಡ ನಾನು ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕು ಅಂತ ಅಂದ್ಕೊಳೋದು ತುಂಬ ರೇರ್ ಇರುತ್ತೆ. ಈಸಿಯಾಗಿ ಕೆಲಸ ಆಗಬೇಕು, ಈಸಿಯಾಗಿ ದುಡ್ಡು ಬರಬೇಕು ಅಂತಲೇ ಎಲ್ಲರೂ ಕೂಡ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಆದರೆ ಈಗ ನಿಮಗೆ ಗುರು ತೃತೀಯ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ಎಫರ್ಟ್ ಹಾಕಬೇಕಾಗಿರೋ ಪರಿಸ್ಥಿತಿ. ಜಾಸ್ತಿ ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಸಹಾಯ ಆಗ್ತಾ ಹೋಗುತ್ತೆ. ಸ್ವಲ್ಪ ಪ್ರಯಾಣಗಳನ್ನು ಮಾಡ್ತಾ ಇರ್ತೀರಾ, ಚಿಕ್ಕ ಚಿಕ್ಕ ಪ್ರಯಾಣಗಳನ್ನು ಮಾಡ್ತಾ ಇರ್ತೀರಾ, ಈ ಥರ ಸ್ವಲ್ಪ. ಆದರೆ ಸೋದರ ಸೋದರಿಯರ ಒಂದು ವಿಚಾರದಲ್ಲಿ ಸ್ವಲ್ಪ ಅಂತಹ ಒಂದು ಬಾಂಧವ್ಯ ಅಂತೂ ಇರೋದಿಲ್ಲ ಈ ಸಮಯದಲ್ಲಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಸ್ವಲ್ಪ 12ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇರೋದರಿಂದ ಸ್ವಲ್ಪ ಅನಗತ್ಯ ಒತ್ತಡಗಳನ್ನು ಮಾಡ್ಕೊಳ್ಳೋದು ಬೇಡ. ಏಪ್ರಿಲ್ 14ನೇ ತಾರೀಕಿನ ನಂತರ ಸೂರ್ಯನ ಉಪಸ್ಥಿತಿ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗೋ ಸ್ವಲ್ಪ ಅಹಂಕಾರ, ನಾನೇ ಹೆಚ್ಚು, ನಾನೇ ನಂದೇ ಎಲ್ಲ, ಈ ತರಹದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಕ್ಕಂಥದ್ದು, ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದು, ಯಾರಿಲ್ಲ ಅಂದ್ರೂ ನಾನೊಬ್ಬನೇ ಬದುಕ್ತೀನಿ ಅಥವಾ ಈ ಥರ ಮೊಂಡು ಧೈರ್ಯ ಅಂತ ಹೇಳ್ತೀವಲ್ವಾ, ಸ್ವಲ್ಪ ಆ ತರಹದ ಒಂದು ಬದಲಾವಣೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ತಿಂಗಳ ಪೂರ್ತಿ ಕೂಡ ಪ್ರತಿನಿತ್ಯ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂತಹ ಗೋಧಿ ರವೆ ಪಾಯಸ ಯಾರಿಗಾದ್ರೂ ಕೊಡೋದು, ತಿನ್ನಲಿಕ್ಕೆ ಹಂಚೋದು, ಈ ಥರ ಮಾಡ್ತಾ ಬನ್ನಿ. ಸ್ವಲ್ಪ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಎಷ್ಟು ನೀವು ಲಕ್ಷ್ಮೀ ನರಸಿಂಹಸ್ವಾಮಿ ಸೇವೆ ಮಾಡ್ತಿರೋ, ಎಷ್ಟು ನೀವು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟು ನಿಮಗೆ ಒಂದು ಅರ್ಧ ಗಂಟೆ ಮೌನವಾಗಿ ಇದ್ದುಬಿಟ್ಟು ಬರೋದಕ್ಕೆ ಪ್ರಯತ್ನ ಮಾಡಿ. ಹಾಗೆಯೇ ಅನ್ನದಾನವನ್ನು ಮಾಡಿ. ಯಾರಿಗಾದರೂ ಹೊಟ್ಟೆ ಹಸಿವಾಗಿರ್ತಕ್ಕಂಥವ್ರಿಗೆ ಊಟದ ಒಂದು ವ್ಯವಸ್ಥೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಕೋಪ ತಾಪಗಳನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಈ ಒಂದು ತಿಂಗಳಿನಲ್ಲಿ ಮೇಷರಾಶಿಯವರು. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.